ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬರ್ತಾ ಇರುವಂತದ್ದು ಹೋಟೆಲ್ ಗುರುಪ್ರಸಾದ್. ಹೌದು, ಹೋಟೆಲ್ ಗುರುಪ್ರಸಾದ್ಗೆ ಬಂದಿದೀವಿ ನಾವು. ಇಲ್ಲಿ ಕುರ್ಮಾ ದೋಸೆ ತುಂಬಾನೇ ಸ್ಪೆಷಲ್. ಆ ಕುರ್ಮಾ ದೋಸೆನ ಟೇಸ್ಟ್ ಮಾಡೋಣ, ಯಾವ ರೀತಿ ಇದೆ, ಹೇಗಿದೆ ಅಂತ ಜನಕ್ಕೆ ತಿಳಿಸ್ಕೊಡೋಣ ಅಂತ ಬರ್ತಾ ಇರೋದು. ನಾನು ಚಿಕ್ಕ ಹುಡುಗ ಇದ್ದಾಗಿಂದನು ಈ ಹೋಟೆಲ್ಗೆ ಬಂದು ನಾನು ಈ ಕುರ್ಮಾ ದೋಸೆನ ಟೇಸ್ಟ್ ಮಾಡಿದ್ದೀನಿ. ಅದೇ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಮೈಸೂರಲ್ಲಿ ಗುರುಪ್ರಸಾದಲ್ಲಿ ಒಂದು ಒಳ್ಳೆ ಕುರ್ಮಾ ದೋಸೆ ಸಿಗುತ್ತೆ ಅಂತ. ಬೆಳಗ್ಗೆ ಹೊತ್ತು ಬಂದ್ರೆ ಸಾಗು ದೋಸೆ ಸಿಗುತ್ತೆ, ಮಧ್ಯಾಹ್ನದ ಮೇಲೆ ನಿಮ್ಗೆ ಕುರ್ಮಾ ದೋಸೆ ಸಿಗುತ್ತೆ. ಬನ್ನಿ, ಟೇಸ್ಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡೋಣ. ಅತಿ ವೆಯ್ಟ್ ಮಾಡೋದ್ ಬೇಡ. ಈ ಹೋಟೆಲು ನಾನು ಹೇಳಿದಾಗೆ ಕರೆಕ್ಟಾಗಿ ಅಗ್ರಹಾರದಿಂದ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಬರುತ್ತೆ. ಈ ಹೋಟೆಲ್ಗೆ ನಾನು ಹೆಚ್ಚು ಕಡಿಮೆ ತುಂಬಾ ಚಿಕ್ಕ ಹುಡುಗ ಇದ್ದಾಗಿಂದ ಕೂಡ ಬರ್ತಾ ಇದ್ದೀನಿ. ಇದೇ ಹೋಟೆಲ್ ಗುರುಪ್ರಸಾದ್. ಓಕೆನಾ? ಏನು ಈ ಹೋಟೆಲ್ನಲ್ಲಿ ಹೋಗ್ತಿದ್ದಂಗೆ ನಾವು ಕಿಚನ್ ಒಳಗಡೆ ಹೋದ್ವಿ. ಏನು ಆ ದೋಸೆ ಮಾಡ್ತಾ ಇರೋದನ್ನ ಡೈರೆಕ್ಟ್ ಆಗಿ ಲೈವ್ ಆಗಿ ನೋಡೋಣ ಅಂತ. ದೋಸೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು. ಆ ದೋಸೆಲಿ 2 ತರ ವೆರೈಟೀಸ್ ಇರುತ್ತೆ. ಒಂದು ಪಲ್ಯದ ದೋಸೆ, ಇನ್ನೊಂದು ಕುರ್ಮಾ ದೋಸೆ ಅಂತ. ನಾವು ತಗೊಂಡಿದ್ದು ನನ್ನ ನಾಟ್ ಫೇವ್ರೇಟ್ ಕುರ್ಮಾ ದೋಸೆ. ನಿಮ್ಗೆ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು 2 ಒಂದೊಂದನ್ನ ಆರ್ಡರ್ ಮಾಡಿದೆ. ಅಲ್ಲಿ ನಿಮ್ಗೆ ಆಪ್ಷನ್ಸ್ ಕೂಡ ಕೊಡ್ತಾರೆ. ಪಲ್ಯದ ಬೇಕಾ ಅಥವಾ ಕುರ್ಮಾದು ಬೇಕಾ ಅಥವಾ 2 ಒಂದೊಂದು ಸಪ್ರೇಟ್ ಬೇಕಾ ಅಂತ ಕೇಳ್ತಾರೆ. 2 ಒಂದೊಂದು ಆರ್ಡರ್ ಮಾಡಿದ್ರೆ 2 ಕೂಡ ಸೆಟ್ ಮಸಾಲೆ ಟೈಪ್ ಮಾಡ್ಕೊಂಡು ಒಂದು ಕುರ್ಮಾ ದೋಸೆ, ಒಂದು ಆಲೂಗಡ್ಡೆ ದೋಸೆನ ತಗೊಬಂದು ಕೊಡ್ತಾರೆ. ನೋಡಕ್ಕೆ ಈ ರೀತಿ ಕಾಣೋವಂಥದ್ದು. ನೀವೇನ್ ನೋಡ್ತಾ ಇದ್ದೀರಾ, ಕುರ್ಮಾ ಮತ್ತೆ ಆಲೂಗಡ್ಡೆ 2 ದೋಸೆನ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಈ ತರ ತಟ್ಟೆಗೆ ಜೋಡಿಸ್ಕೊಂಡು ರೆಡಿಯಾಗಿ ನಮ್ಮ ಹತ್ರ ಬಂತು. ನೋಡಕ್ಕಂತೂ ತುಂಬಾನೇ ಎಕ್ಸೈಟ್ ಆಗಿದೆ. ಯಾಕೆಂತಂದ್ರೆ ನಾನು ಆಗ ತಿಂದಿದ್ದು, ಚಿಕ್ಕ ಹುಡುಗ ಇದ್ದಾಗ ತಿಂತಾ ಇದ್ದಿದ್ದಕ್ಕೂ ಈಗಿರೋಂಥ ಟೇಸ್ಟ್ಗೂ ಏನು ವ್ಯತ್ಯಾಸ ಇಲ್ಲ. ಸೇಮ್ ಟೇಸ್ಟ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಷ್ಟು ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ತೀನಿ ಟೇಸ್ಟು. ನೋಡಿ, ಓಪನ್ ಮಾಡ್ತಿದ್ದಾಗೆ ಮೇಲ್ಗಡೆ ನೀವು ನೋಡೋವಂಥದ್ದು ಬಂದು ಆಲೂಗಡ್ಡೆ ದೋಸೆ, ಆಲೂಗಡ್ಡೆ ಪಲ್ಯ ಹಾಕಿರ್ತಾರೆ. ಮತ್ತೆ ಕೆಳಗಡೆ ಇರುವಂತ ದೋಸೆ ಬಂದು ಕುರ್ಮಾ ದೋಸೆ. ನೋಡಿ ಕುರ್ಮಾ ಯಾವ ರೀತಿ ಇದೆ, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲೆ ಹಾಕಿ ರೆಡಿ ಮಾಡಿರೋಂಥ ಕುರ್ಮಾ. ನಾವು ಕೇಸರಿ ಬಾತ್ ಕೂಡ ಆರ್ಡರ್ ಮಾಡಿದ್ವಿ. ಕೇಸರಿ ಬಾತ್ ಅಂತೂ ತುಂಬಾನೇ ಚೆನ್ನಾಗಿರ್ತಿತ್ತು. ಅದೂ ಅಷ್ಟೇ ಸ್ಮೂತ್ ಆಗಿ ಸಾಫ್ಟ್ ಆಗಿ ಇತ್ತು. ಬನ್ನಿ, ಒಂದ್ ಕಡೆಯಿಂದೆಲ್ಲ ಟೇಸ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಇದೆ, ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟು ನಾನು ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇರೋದು ದೋಸೆ. ಹೌದು, ಫಸ್ಟು ದೋಸೆನ ಟೇಸ್ಟ್ ಮಾಡ್ಬಿಡೋಣ, ಯಾವ ರೀತಿ ಇದೆ, ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇರೋಂಥದ್ದು ಆಲೂಗಡ್ಡೆ ದೋಸೆ. ಹೌದು, ಏನು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಆಲೂಗಡ್ಡೆ ದೋಸೆ ತಿಂದಿರ್ತೀರಾ, ಅದೇ ರೀತಿ ಇರುವಂಥದ್ದು. ಬಟ್ ಟೇಸ್ಟ್ ಅಂತೂ ಇವ್ರದ್ದೊಂದು ಏನೋ ಒಂದು ಯೂನಿಕ್ ಟೇಸ್ಟ್ ಇದೆ. ಯಾಕಂದರೆ ಇವ್ರು ಮಾಡೋವಂಥ ಪಲ್ಯನೇ ಒಂದು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ನನಗೆ ಹಾಟ್ ಫೇವ್ರೇಟು ಕುರ್ಮಾ ದೋಸೆ. ಬಟ್ ಆ ಕುರ್ಮಾ ದೋಸೆ ನೀವು ಬಂದು ಟೇಸ್ಟ್ ಮಾಡಬೇಕು. ಎಲ್ಲ ಡೀಟೇಲ್ಸು ಇನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನೂ ಯಾರು ಚಾನಲ್ ನೋಡ್ತಾರೋ ಲೈಕ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಕೊನೆಗೂ ಕುರ್ಮಾ ದೋಸೆನ ಟೇಸ್ಟ್ ಮಾಡ್ಬಿಡೋಣ. ಕುರ್ಮಾ ದೋಸೆ ನೋಡಿ, ಅದರೊಳಗೆ ಕುರ್ಮಾ ಇರುವಂಥದ್ದು ತುಂಬಾ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ಅದು ಫೀಲ್ ಅಂತೂ ಬಾಯಿಗೆ ಆಗ್ತಾ ಇದ್ದಂಗೆ ಆ ಕುರ್ಮಾದಲ್ಲಿರುವಂಥ ಖಾರ, ಈರುಳ್ಳಿ ಆಗ್ಬೋದು, ಆಲೂಗಡ್ಡೆ ಆಗ್ಬೋದು, ಎಲ್ಲನೂ ಒಳ್ಳೆ ಮರ್ಜಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿರೋಂಥದ್ದು ಕೇಸರಿ ಬಾತು. ನೋಡ್ತಿದ್ದಂಗೆ ತುಂಬಾನೇ ಖುಷಿ ಆಯಿತು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಈ ಕೇಸರಿ ಬಾತ್ನ ಟೇಸ್ಟ್ ಮಾಡೋಂಥ ಸಮಯ ಏನು, ಒಂದು ಕೇಸರಿ ಬಾತು ತುಂಬಾನೇ ಸ್ಮೂತ್ ಆಗಿತ್ತು ಅಂತ ಹೇಳ್ತೀನಿ. ಕೆಲವು ಕಡೆ ಬನ್ಸಿ ರವೆ ಹಾಕಿರ್ತಾರೆ, ಬಟ್ ಇಲ್ಲಿ ನಾರ್ಮಲ್ ರವೆಲ್ಲೇ ಮಾಡಿದ್ರು. ಅಂಥದ್ದು ಏನು ದಪ್ಪ ರವೆ ಇರಲಿಲ್ಲ. ಬಟ್ ಒಂದೊಳ್ಳೆ ಟೇಸ್ಟ್ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಕೇಸರಿ ಬಾತ್ನ ನಾರ್ಮಲ್ ಆಗಿ ಹೇಗಿರುತ್ತೆ, ತುಂಬಾ ಓವರ್ ಆಗಿ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅವರು ಕೀರ್ ಕೊಟ್ರು. ಒಂದು ಕೀರ್ ಮಾಡ್ತೀವಿ ಸರ್ ನಾವು, ಕೀರ್ನ ಟೇಸ್ಟ್ ಮಾಡಿ ಅಂತ. ಮಾಮೂಲಿ ಪಾಯಸ ಏನು ಮನೇಲೆಲ್ಲ ಮಾಡ್ತಾರಲ್ಲ ಅದು, ಅದಕ್ಕೆ ಕೀರ್ನ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಕೀರ್ನು ಕೂಡ ಒಂದು ಆರ್ಡರ್ ಮಾಡಿದ್ವಿ. ಕೀರ್ ಬಂದ್ಬಿಟ್ಟು ಸೇಮ್ ನಾವು ಮನೇಲೆಲ್ಲ ಏನೊಂದು ಪಾಯಸನ ಮಾಡ್ತೀವಿ ಆ ರೀತಿ ಇತ್ತು. ಬಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕೀರ್.
ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಟೇಸ್ಟ್ ಮಾಡಾಯ್ತು. ಇನ್ನ ನೆಕ್ಸ್ಟ್ ಓನರ್ನ ಮಾತಾಡಿಸ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ರಾಮಮೋಹನ್ ಅಂತ ಹೇಳಿ. ಸರ್ ನಿಮ್ಮ ಹೋಟೆಲ್ ಯಾವಾಗಿಂದ ಸ್ಟಾರ್ಟ್ ಆಗಿರುತ್ತೆ ಸರ್? ಸರ್ ನಾನು ಥರ್ಡ್ ಜನರೇಷನ್. ಓಕೆ. ಮೀನ್ಸ್ ನನ್ನ ತಾತ ನಡೆಸ್ತಾ ಇದ್ರು ಮುಂಚೆ. ನಾನು ಇವಾಗ ಮೊಮ್ಮಗ. ಓಕೆ. ನನಗೆ ಇವಾಗ 42 ವರ್ಷ, 41 ವರ್ಷ. ಓಕೆ. ನಿಮ್ಗೆ ಈಗ 41 ವರ್ಷ ಆಗಿದೆ. ಥರ್ಡ್ ಜನರೇಷನ್. ಓಕೆ. ಇನ್ನೊಬ್ರು ಇದ್ರು, ಇವ್ರು ತಿಳಿಸ್ಕೊಡ್ಬೋದಾ? ಇವ್ರು ನಮ್ಮ ಭಟ್ರು ಅಂತ ಹೇಳಿ, ಗಣೇಶ್ ಭಟ್ ಅಂತ ಹೇಳಿ. ಓಕೆ. ನಮ್ಮ ಜೊತೆಗೆ ಇದ್ದಾರೆ. ಹಾ. ಸುಮಾರು ಒಂದು 45-50 ವರ್ಷದಿಂದ ಜೊತೆಗೆ ಇದ್ದಾರೆ. ಓಕೆ. ನಾನ್ ಬರಕ್ಕಿಂತ ಮುಂಚೆಯಿಂದಾನೇ ಇದ್ದಾರೆ. ಓಕೆ. ತಾತನ ಜೊತೆ ಒಟ್ಟಿಗೆ ಕೆಲಸ ಮಾಡ್ದವ್. ನಾವು ಚಿಕ್ಕ ಹುಡುಗರು ಇದ್ದಾಗಿಂದಾನು ಬರ್ತಾ ಇದೀವಿ ಸರ್. ಇಲ್ಲಿ ಕುರ್ಮಾ ದೋಸೆ ಅಂದ್ರೆ ತುಂಬಾ ಇಷ್ಟ. ನಮ್ ತಂದೆಯವರು ಕೂಡ ಕರ್ಕ ಬರ್ತಾ ಇದ್ರು. ಇಲ್ಲಿ ಏನ್ ಸ್ಪೆಷಾಲಿಟಿ ಸರ್ ಅದ? ಸರ್ ಬೆಳಗ್ಗೆ ಹೊತ್ತು ಇಡ್ಲಿ ಸಾಂಬಾರು, ಚೌಚೌಬಾತು, ಮಿಸೋಳ ಬಾತು, ಸಾವಿಗೆ ಖೀರು, ರೈಸ್ ಬಾತು, ರವೆ ಇಡ್ಲಿ. ಓಕೆ. ಬೆಳಗ್ಗೆ ಐಟಮ್. ಮಧ್ಯಾಹ್ನ ಹೊತ್ತು ಊಟ ಇರ್ತದೆ. ಸಾಯಂಕಾಲ ಬಿಸಿ ಪೂರಿ, ರವಾ ವಾಂಗಿ ಬಾತು, ದೋಸೆ, ಬೋಂಡ ಸಾಂಬಾರು, ಬೋಂಡ ಸೂಪು, ರವೆ ಇಡ್ಲಿ. ಓಕೆ. ಇಷ್ಟ ಐಟಮ್. ಬೆಳಗ್ಗೆ ಹೊತ್ತು ಸಾಗು. ಓಕೆ. ಮತ್ತೆ 12 ಗಂಟೆ ಮೇಲೆ ಕುರ್ಮಾ. ಓಕೆ. ಬೆಳಿಗ್ಗೆ ಹೊತ್ತು ಸಾಗು ವಿತ್ ದೋಸೆ ಸಿಗುತ್ತಾ? ತರಕಾರಿ ಸಾಗು. ಸಾಗು. ಓಕೆ. 2 ತರ ಸಾಗು ಪಲ್ಯ. ಓಕೆ. ಇನ್ನೊಂದು 12 ಗಂಟೆ ಆದ್ಮೇಲೆ ಕುರ್ಮಾ ಪಲ್ಯ ಶುರು ಮಾಡ್ತೀವಿ. ಓಕೆ. ಓಕೆ. ಈಗ ನಮ್ಗೆ ಈಗ ಬಂದಿದ್ವಿ, ನಮ್ಗೆ ಈಗ ಸದ್ಯಕ್ಕೆ ನಮ್ಗೆ ಕುರ್ಮಾ ದೋಸೆ ಸಿಕ್ಕಿದ್ದು. ಕುರ್ಮಾ ದೋಸೆ ನಾವು ಟೇಸ್ಟ್ ಮಾಡಿದ್ವಿ, ತುಂಬಾನೇ ಇಷ್ಟ ಆಯ್ತು. ಏನು ಆ ಕುರ್ಮಾ ಎಲ್ಲ ಅವಾಗಿಂದಾನು ಏನ್ ಮಾಡ್ತಾ ಇದ್ರು ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಥ್ಯಾಂಕ್ ಯು. ಮತ್ತೆ ಬರೋಣ ಸರ್. ಹೊಸ ಕಸ್ಟಮರ್ಸ್ ಗಳು ಬರ್ಲಿ ಅಂತ ಹೇಳ್ತಾ.